ಒಂದೇ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಕೇವಲ 5 ವರ್ಷಗಳ ಅಂತರದಲ್ಲಿ ಮತದಾರರು ತಮ್ಮ ಆಯ್ಕೆಯನ್ನ ಸಂಪೂರ್ಣವಾಗಿ ಯಾಕೆ ಬದಲಾಯಿಸ್ತಾರೆ? ಒಂದು ಪಕ್ಷವನ್ನ ಗೆಲ್ಲಿಸಿ ಮುಂದಿನ ಚುನಾವಣೆಯಲ್ಲಿ ಅದನ್ನೇ ಸೋಲಿಸುವ ಹಿಂದಿನ ಕಾರಣಗಳಾದ್ರೂ ಏನು? ಬನ್ನಿ, ಟಿ ನರಸೀಪುರ ಕ್ಷೇತ್ರದ ಡೇಟಾದ ಆಳಕ್ಕಿಳಿದು ಅಲ್ಲಿನ ರಾಜಕೀಯದ ನಾಡಿಮಿಡಿತವನ್ನ ಅರ್ಥ ಮಾಡಿಕೊಳ್ಳೋಣ. ಈ ರಾಜಕೀಯ ಒಗ್ಗಟ್ಟನ್ನ ಬಿಡಿಸೋಕೆ ನಾವು ಒಂದು ಕ್ರಮಬದ್ಧವಾದ ಹಾದಿಯಲ್ಲಿ ಹೋಗೋಣ. ಮೊದಲು ಆ ಕ್ಷೇತ್ರದ ಭೂಮಿ, ಅಲ್ಲಿನ ಜನರ ಬಗ್ಗೆ ತಿಳ್ಕೊಳ್ಳೋಣ. ಆಮೇಲೆ ಕಳೆದ 2 ಚುನಾವಣೆಗಳ ಫಲಿತಾಂಶಗಳು ಏನು ಕತೆ ಹೇಳ್ತವೆ ಅಂತ ನೋಡೋಣ. ಅದಾದ್ಮೇಲೆ ಜನರ ನಿಜವಾದ ಸಮಸ್ಯೆಗಳೇನು, ಅವರ ನೋವೇನು ಅಂತ ಅರ್ಥ ಮಾಡ್ಕೊಳ್ಳೋಣ. ಕೊನೆಗೆ ಈ ಸಮಸ್ಯೆಗಳನ್ನೇ ಅವಕಾಶಗಳಾಗಿ ಬದಲಾಯಿಸೋಕೆ ಒಂದು ನೀಲನಕ್ಷೆಯನ್ನ ಪರಿಶೀಲಿಸೋಣ. ಯಾವುದೇ ರಾಜಕೀಯ ವಿಶ್ಲೇಷಣೆ ಶುರುವಾಗೋದು ಆ ಜಾಗವನ್ನ ಅರ್ಥ ಮಾಡ್ಕೊಳ್ಳೋದ್ರಿಂದ. ನಮ್ಮ ಈ ಕಥೆ ಶುರುವಾಗೋದು ಟಿ ನರಸೀಪುರದಿಂದ. ಹೌದು, ಕಾವೇರಿ ನದಿ ತೀರದ ಈ ಕ್ಷೇತ್ರದ ಹೃದಯ ಬಡಿತಾ ಇರೋದೇ ಅದರ ಹಳ್ಳಿಗಳಲ್ಲಿ. ಇಲ್ಲೇ ಜೀವನದ ಜೀವನಾಡಿ ಕಾವೇರಿ ನದಿಯಾಗಿರ್ಬೋದು. ಆದರೆ ಈ ಕ್ಷೇತ್ರದ ನಿಜವಾದ ಅಸ್ಮಿತೆ ಇರೋದು ಅದರ ಗ್ರಾಮೀಣ ಬದುಕಿನಲ್ಲಿ, ಹೊಲಗದ್ದೆಗಳಲ್ಲಿ ಮತ್ತು ಕೃಷಿಯನ್ನೇ ನಂಬಿ ಬದುಕೋ ಲಕ್ಷಾಂತರ ಜನರ ಜೀವನದಲ್ಲಿ. ಇದು ಪಕ್ಕಾ ಒಂದು ಗ್ರಾಮೀಣ ಪ್ರದೇಶ. ಈ ಸಂಖ್ಯೆಗಳನ್ನ ಒಮ್ಮೆ ನೋಡಿ. 82% ಹೆಚ್ಚು ಜನ ಹಳ್ಳಿಗಳಲ್ಲೇ ವಾಸ ಮಾಡ್ತಾರೆ. ಅಂದ್ರೆ 10 ಜನರಲ್ಲಿ 8ಕ್ಕೂ ಹೆಚ್ಚು ಜನರ ಬದುಕು, ಅವರ ಜೀವನೋಪಾಯ ನೇರವಾಗಿ ಭೂಮಿಯ ಜೊತೆ ಬೆಸೆದುಕೊಂಡಿದೆ. ಇಲ್ಲಿನ ಇಡೀ ಆರ್ಥಿಕತೆಯ ಅಡಿಪಾಯವೇ ಕೃಷಿ. ಆ ಅಡಿಪಾಯ ಸ್ವಲ್ಪ ಅಲುಗಾಡಿದ್ರೂ ಎಲ್ಲವೂ ಅಲುಗಾಡುತ್ತೆ. ನೋಡಿ, ಈ ಸ್ಲೈಡ್ ಟಿ ನರಸೀಪುರದ ರಾಜಕೀಯದ ಮೂಲ ಸಂಘರ್ಷವನ್ನೇ ತೆರೆದಿಡುತ್ತೆ. ಇದೊಂದು ಮೀಸಲು ಕ್ಷೇತ್ರ, ಅಂದ್ರೆ ಸಾಮಾಜಿಕ ನ್ಯಾಯದ ಮಾತು ಇಲ್ಲಿ ಮುಖ್ಯ. ಆದ್ರೆ 72% ಜನರ ಮುಖ್ಯ ಉದ್ಯೋಗವೇ ಕೃಷಿ ಅಂದಾಗ ಆರ್ಥಿಕ ನ್ಯಾಯ ಇನ್ನೂ ಪೂರ್ತಿಯಾಗಿ ಸಿಕ್ಕಿಲ್ಲ ಅನ್ನೋದು ಸ್ಪಷ್ಟ. ಈ ಕೃಷಿ ಮೇಲಿನ ಅವಲಂಬನೆ ಮತ್ತು ದಿನೇ ಹೆಚ್ಚಾಗ್ತಿರೋ ಕೃಷಿ ಸಂಕಟ ಇದೇ ಇಲ್ಲಿನ ರಾಜಕೀಯ ಅಸ್ಥಿರತೆಗೆ ಅಸಲಿ ಕಾರಣ. ಹೊಲಗಳಲ್ಲಿರೋ ಹತಾಶೆ ಮತಪೆಟ್ಟಿಗೆಯಲ್ಲಿ ಹೇಗೆ ಕಾಣಿಸ್ಕೊಳ್ಳುತ್ತೆ? ಕಳೆದ 2 ಚುನಾವಣೆಗಳನ್ನ ಹೋಲಿಕೆ ಮಾಡಿದ್ರೆ ಈ ಆರ್ಥಿಕ ಸಂಕಷ್ಟ ಒಂದು ರಾಜಕೀಯ ಭೂಕಂಪವನ್ನೇ ಹೇಗೆ ಸೃಷ್ಟಿ ಮಾಡಿದೆ ಅನ್ನೋದು ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗತ್ತೆ. 2018ರಲ್ಲಿ ಜೆಡಿಎಸ್ ಇಲ್ಲಿ ಒಂದು ದೊಡ್ಡ ಅಲೆಯನ್ನೇ ಎಬ್ಬಿಸಿತ್ತು, ಸ್ಪಷ್ಟವಾದ ಬಹುಮತ. ಆದ್ರೆ ನೋಡಿ, ರಾಜಕೀಯದಲ್ಲಿ 5 ವರ್ಷ ಅನ್ನೋದು ತುಂಬಾ ದೀರ್ಘ ಸಮಯ. 2023ಕ್ಕೆ ಬರ್ತಿದ್ಹಾಗೆ ಆ ಅಲೆ ಸಂಪೂರ್ಣವಾಗಿ ಉಲ್ಟಾ ಹೊಡೆದಿತ್ತು. ಮತದಾರರು ಬದಲಾವಣೆಗೆ ಒಂದು ಕ್ಲಿಯರ್ ಆದ ತೀರ್ಪು ಕೊಟ್ರು ಮತ್ತು ಕಾಂಗ್ರೆಸ್ ಪಕ್ಷ ಸುಲಭವಾಗಿ ಗೆದ್ದು ಬಂತು. -17.5%. ಇದು ಕೇವಲ ಒಂದು ಸಂಖ್ಯೆಯಲ್ಲ, ಇದು ಒಂದು ಸ್ಪಷ್ಟವಾದ ರಾಜಕೀಯ ಸಂದೇಶ. ಟಿ ನರಸೀಪುರದ ಜನ ಯಾವುದೇ ಒಂದು ಪಕ್ಷಕ್ಕೆ ಕಣ್ಮುಚ್ಚಿ ಮತ ಹಾಕಲ್ಲ ಅನ್ನೋದನ್ನ ಇದು ತೋರ್ಸುತ್ತೆ. ಅವರ ನಿಷ್ಠೆ ಇರೋದು ಪಕ್ಷದ ಚಿಹ್ನೆಗೂ ನಾಯಕರಿಗೂ ಅಲ್ಲ, ಬದಲಿಗೆ ತಮ್ಮ ಬದುಕನ್ನ ಚೆನ್ನಾಗಿ ಮಾಡೋ ಫಲಿತಾಂಶಗಳಿಗೆ. ಹಾಗಾದ್ರೆ 3ನೇ ಪ್ರಮುಖ ಪಕ್ಷ ಬಿಜೆಪಿ ಕಥೆ ಏನು? ಅವರು ಕೇವಲ 12.57% ಮತಗಳನ್ನ ಪಡೆದು ಸ್ಪರ್ಧೆಯಿಂದ ಬಹಳ ದೂರ ಉಳಿದ್ರು. ಇದೊಂದು ಬಹಳ ಮುಖ್ಯವಾದ ವಿಷಯವನ್ನ ಸೂಚಿಸುತ್ತೆ. ರಾಷ್ಟ್ರಮಟ್ಟದ ಪಕ್ಷ ಆಗಿದ್ರೂ ಸಹ ಬಿಜೆಪಿಗೆ ಈ ಕ್ಷೇತ್ರದ ತಳಮಟ್ಟದ ಮೂಲಭೂತ ಸಮಸ್ಯೆಗಳ ಜೊತೆ ಸಂಪರ್ಕ ಸಾಧಿಸೋಕೆ ಸಾಧ್ಯವಾಗಿಲ್ಲ. ಹಾಗಾದ್ರೆ ಇಷ್ಟೊಂದು ದೊಡ್ಡ ರಾಜಕೀಯ ಬದಲಾವಣೆಯ ಹಿಂದಿನ ನಿಜವಾದ ಕಾರಣವಾದ್ರೂ ಏನು? ಮತದಾರರ ಅಸಮಾಧಾನದ ಮೂಲವನ್ನ ನಾವು ಹುಡುಕ್ತಾ ಹೋದಾಗ ನಮಗೆ ಕಾಣಿಸುವುದು ಕೇವಲ ರಾಜಕೀಯವಲ್ಲ, ಬದಲಿಗೆ ಜನರ ದಿನನಿತ್ಯದ ಬದುಕಿನ ನೋವುಗಳು. ಈ ಅಂಕಿಅಂಶಗಳನ್ನ ನೋಡುವಾಗ ಒಂದು ವಿಷಯ ಸ್ಪಷ್ಟವಾಗುತ್ತೆ. ನಮ್ಮ ಸಂವಿಧಾನ ಪ್ರತಿಯೊಬ್ಬರ ಪ್ರಜೆಗೂ ಘನತೆಯಿಂದ ಬದುಕುವ ಹಕ್ಕನ್ನು ಕೊಟ್ಟಿದೆ. ಆ ಘನತೆ ಬರೋದು ಕೇವಲ ಮತ ಚಲಾಯಿಸುವುದರಿಂದ ಅಲ್ಲ, ಬದಲಾಗಿ ತಮ್ಮ ದೂರುದುಮ್ಮಾನಗಳನ್ನು ಮುಕ್ತವಾಗಿ ಜವಾಬ್ದಾರಿಯುತವಾಗಿ ಹೇಳಿಕೊಳ್ಳುವ ವಾತಾವರಣ ನಿರ್ಮಾಣವಾದಾಗ. ಇಲ್ಲಿ ಮತದಾರರು ಅದನ್ನೇ ಮಾಡಿದ್ದಾರೆ. ಈ ಅಸಮಾಧಾನ ಕೇವಲ ಒಬ್ಬ ವ್ಯಕ್ತಿ ಅಥವಾ ಒಂದು ಪಕ್ಷದ ಮೇಲಿಲ್ಲ. ನಮ್ಮ ಡೇಟಾ ತೋರ್ಸೋ ಹಾಗೆ ಇದು ಆಡಳಿತ ವ್ಯವಸ್ಥೆಯಲ್ಲಿರೋ 3 ಆಳವಾದ ಬಿರುಕುಗಳ ಫಲಿತಾಂಶ. ಇದೇ 3 ಕಾರಣಗಳು ಮತದಾರರ ತೀರ್ಪನ್ನ ನಿರ್ಧಾರಿಸಿವೆ. ಮೊದಲನೇ ಮತ್ತು ಬಹುಶಃ ಅತಿ ಮುಖ್ಯವಾದ ಕಾರಣ ಭರವಸೆಗಳಿಂದಾದ ಆಯಾಸ. ಸಾಲ ಮನ್ನಾ, ಉಚಿತ ಭಾಗ್ಯಗಳು, ಇಂತಹ ಘೋಷಣೆಗಳು ಚುನಾವಣಾ ಸಮಯದಲ್ಲಿ ಸಹಾಯ ಮಾಡಬಹುದು. ಆದ್ರೆ ಜನರಿಗೆ ಬೇಕಾಗಿರೋದು ದೀರ್ಘಕಾಲೀನ ಪರಿಹಾರ. ತಮ್ಮ ಕಾಲ ಮೇಲೆ ತಾವು ನಿಲ್ಲೋ ಹಾಗೆ ಮಾಡೋ ಸುಸ್ಥಿರವಾದ ಜೀವನೋಪಾಯ ಬೇಕು, ಹೊರತು ತಾತ್ಕಾಲಿಕ ಪೋದಚಕ ಅಲ್ಲ. ಎರಡನೇ ಕಾರಣ ಮೂಲಸೌಕರ್ಯದ ಕೊರತೆ. ಹಾಳಾದ ರಸ್ತೆ, ಯಾವಾಗ ಬರುತ್ತೆ ಹೋಗುತ್ತೆ ಅಂತ ಗೊತ್ತಿಲ್ಲದ ಕರೆಂಟು, ಶುದ್ಧ ಕುಡಿಯೋ ನೀರಿನ ಅಭಾವ, ಇವು ಬರೀ ಸಣ್ಣಪುಟ್ಟ ಸಮಸ್ಯೆಗಳಲ್ಲ.
ಇವು ಒಬ್ಬ ರೈತ ಬೆಳೆದ ಬೆಳೆ ಸರಿಯಾದ ಸಮಯಕ್ಕೆ ಮಾರುಕಟ್ಟೆ ತಲುಪುವುದನ್ನ ತಡೆಯತ್ತೆ, ಒಂದು ಮಗುವಿನ ಆನ್ಲೈನ್ ಕ್ಲಾಸಿಗೆ ಅಡ್ಡಿ ಮಾಡುತ್ತೆ, ಒಂದು ಕುಟುಂಬದ ಆರೋಗ್ಯವನ್ನೇ ಹಾಳ್ಮಾಡುತ್ತೆ. ಇವು ಪ್ರಗತಿಗೆ ಹಾಕಿರೋ ಸ್ಪೀಡ್ ಬ್ರೇಕರ್ಗಳು. ಮತ್ತು ಮೂರನೆಯ, ಬಹುಶಃ ಎಲ್ಲರಿಗಿಂತ ನೋವಿನ ವೈಫಲ್ಯ, ಯುವಕರ ಕನಸುಗಳ ಬಿಕ್ಕಟ್ಟು. ಕೃಷಿ ಮಾಡಕ್ಕೆ ಭವಿಷ್ಯ ಕಾಣ್ತಿಲ್ಲ, ಬೇರೆ ಉದ್ಯೋಗಗಳು ಊರಲ್ಲಿ ಸಿಗ್ತಿಲ್ಲ. ಹೀಗಾದಾಗ ಓದಿರೋ ಯುವಕರು ತಮ್ಮ ಮನೆ, ಊರು, ಸಮುದಾಯ ಎಲ್ಲವನ್ನೂ ಬಿಟ್ಟು ನಗರಗಳಿಗೆ ವಲಸೆ ಹೋಗ್ಲೇಬೇಕಾದ ಅನಿವಾರ್ಯತೆ. ಇದು ಕೇವಲ ಒಂದು ಆರ್ಥಿಕ ಬಿಕ್ಕಟ್ಟಲ್ಲ, ಇದು ಒಂದು ಇಡೀ ತಲೆಮಾರಿನ ಆಕಾಂಕ್ಷೆಗಳ ಮೇಲಿನ ಪ್ರಹಾರ. ಸರಿ, ಸಮಸ್ಯೆಗಳನ್ನ ಗುರುತಿಸೋದು ಒಂದು ಭಾಗ, ಆದರೆ ಪರಿಹಾರ ಕಂಡುಕೊಳ್ಳೋದು ಹೇಗೆ? ಇಷ್ಟೊಂದು ಆಳವಾಗಿ ಬೇರೂರಿರೋ ಸಮಸ್ಯೆಗಳನ್ನ ಬಗೆಹರಿಸಿ ಜನರ ನಂಬಿಕೆಯನ್ನ ಮತ್ತೆ ಗಳಿಸೋಕೆ ಒಂದು ರಾಜಕೀಯ ಶಕ್ತಿಗೆ ಯಾವ ದಾರಿಯಿದೆ? ಉತ್ತರಕ್ಕಾಗಿ ನಾವು ಬಸವ ಕಲ್ಯಾಣ ಕ್ಷೇತ್ರದ ಒಂದು ಕೇಸ್ ಸ್ಟಡಿಯನ್ನ ನೋಡಬಹುದು. ಅಲ್ಲಿನ ರಾಜಕೀಯ ಯಶಸ್ಸು ಒಂದು ಪಾಠವನ್ನ ಕಲಿಸುತ್ತೆ. ಗೆಲುವು ಬರೋದು ಕೇವಲ ಚುನಾವಣೆ ಹತ್ರ ಬಂದಾಗ ಪ್ರಚಾರ ಮಾಡೋದ್ರಿಂದಲ್ಲ, ಬದಲಾಗಿ ವರ್ಷದ 365 ದಿನಾನೂ ಜನರ ಜೊತೆ ಬೆರೆತು ಅವರ ಸಮಸ್ಯೆಗಳಿಗೆ ಧ್ವನಿಯಾಗಿ ಆ ಸಮುದಾಯದ ಒಂದು ಭಾಗವಾಗಿ ಕೆಲಸ ಮಾಡೋದ್ರಿಂದ. ಇದರರ್ಥ ಮಾಡ್ತೀವೇ ಅನ್ನೋ ಭರವಸೆಗಳಿಂದ ಮಾಡುತ್ತಿದ್ದೇವೆ ಅಂತ ತೋರ್ಸೋ ಯೋಜನೆಗಳ ಕಡೆಗೆ ಗಮನಹರಿಸೋದು. ಈ ನೀಲನಕ್ಷೆ ಕೇವಲ ಕಾಗದದ ಮೇಲಿನ ಯೋಜನೆಯಲ್ಲ, ಇದು ಉದ್ಯೋಗ ಸೃಷ್ಟಿ ಮಾಡುವ, ಜೀವನಮಟ್ಟವನ್ನ ಸುಧಾರಿಸೋ ಮತ್ತು ಭವಿಷ್ಯವನ್ನ ಕಟ್ಟುವ ಒಂದು ದೃಢವಾದ ಮಾರ್ಗಸೂಚಿ. ಪ್ರತಿಯೊಂದು ಯೋಜನೆಗೂ ಒಂದು ಸ್ಪಷ್ಟ ಗುರಿ ಮತ್ತು ಅದರಿಂದಾಗುವ ಲಾಭವನ್ನ ಅಳೆಯಬಹುದು. ಇಂತಹ ಯೋಜನೆಗಳನ್ನು ರೂಪಿಸುವಾಗ ಜನರ ವಿಶ್ವಾಸ ಗಳಿಸುವುದು ಅತೀ ಮುಖ್ಯ. ಇವತ್ತಿನ ಡಿಜಿಟಲ್ ಯುಗದಲ್ಲಿ ವೈಯಕ್ತಿಕ ಮಾಹಿತಿ ಮತ್ತು ಸಮ್ಮತಿ ಅನ್ನೋದು ಬಹಳ ಸೂಕ್ಷ್ಮ ವಿಚಾರ. ಭಾರತದ ಡಿಪಿಡಿಪಿ ಕಾನೂನಿನ ಚೌಕಟ್ಟಿನಲ್ಲಿ ಜನರ ಖಾಸಗಿತನವನ್ನ ಗೌರವಿಸಿ ಅವರ ಸಮ್ಮತಿಯೊಂದಿಗೆ ಕೆಲಸ ಮಾಡುವುದು ಆಡಳಿತದಲ್ಲಿ ಪಾರದರ್ಶಕತೆ ತರೋದಕ್ಕೆ ಒಂದು ಬಲವಾದ ಅಡಿಪಾಯ. ಕೊನೆಯದಾಗಿ ನರಸೀಪುರದ ಮತದಾರರು ತುಂಬಾ ಬುದ್ಧಿವಂತರು. ಅವರು ವಾಸ್ತವಿಕ ಲೆಕ್ಕ ಪರಿಶೋಧಕರು. ಕೊಟ್ಟ ಮಾತು ಏನು, ನಡೆದ ಕೆಲ್ಸ ಏನು ಅಂತ ತಕ್ಕಡಿಯಲ್ಲಿಟ್ಟು ತೂಕ ಮಾಡ್ತಾರೆ. ಆ ತಕ್ಕಡಿ ಸಮ ಇಲ್ಲ ಅಂದ್ರೆ ಮ್ಯಾನೇಜ್ಮೆಂಟನ್ನೇ ಬದಲಾಯಿಸೋಕೆ ಹಿಂದೆ ಮುಂದೆ ನೋಡಲ್ಲ. ಪ್ರಜಾಪ್ರಭುತ್ವದಲ್ಲಿ ಜವಾಬ್ದಾರಿಯ ಶಕ್ತಿ ಅಂದ್ರೆ ಇದೆ. ಹಾಗಾದ್ರೆ ನರಸೀಪುರದ ಈ ಕಥೆ ನಮ್ಗೆಲ್ಲ ಏನ್ ಹೇಳುತ್ತೆ? ಬಹುಶಃ ರಾಜಕೀಯದ ಭವಿಷ್ಯ ದೊಡ್ಡ ದೊಡ್ಡ ಸಿದ್ಧಾಂತಗಳಲ್ಲೋ ಭಾವನಾತ್ಮಕ ಭಾಷಣಗಳಲ್ಲೋ ಇಲ್ಲ. ಅದು ಇರೋದು ಡೇಟಾ ಆಧರಿಸಿ ಜನರ ದಿನನಿತ್ಯದ ಬದುಕನ್ನ ಮುಟ್ಟುವ, ಅವರ ಸಮಸ್ಯೆಗಳಿಗೆ ಸ್ಪಂದಿಸುವ ಮತ್ತು ಅವರ ಕನಸುಗಳಿಗೆ ನೀರೆರೆಯುವಂತಹ ಕೆಲಸಗಳಲ್ಲಿದೆ. ವಿಶ್ವಾಸವನ್ನ ಮಾತಿನಿಂದಲ್ಲ, ಕೃತಿಯಿಂದ ಕಟ್ಟಬೇಕು. ನೀವು ಜನರ ಕೇಂದ್ರಿತ ನಾಯಕರಾಗಲು ಮತ್ತು ನಿಮ್ಮ ಕ್ಷೇತ್ರವನ್ನು ಉನ್ನತೀಕರಿಸಲು ಬಯಸಿದ್ರೆ blueprintstrategies.ai ನಲ್ಲಿ mgr@blueprintstrategies.ai ಸಂಪರ್ಕಿಸಿ ಅಥವಾ 0804204160 ಗೆ ಕರೆ ಮಾಡಿ. ರಾಜಕೀಯವನ್ನು